ವಿಚಾರಿಸಿದ್ರು. ಇವನು ಬಡವನಪ್ಪ, ಇವನಿಗೆ ಬೇರೆ ಏನು ಗತಿ ಇಲ್ಲ, ಇವನು ಸಾಗುವಳಿ ಮಾಡ್ತಾ ಇರೋದು ನಿಜ ಅಂತ ಹೇಳಿ ಅವನಿಗೆ ಸಾಗುವಳಿ ಚೀಟಿ ಕೊಡೋದು. ಸಾಗುವಳಿ ಚೀಟಿಯನ್ನು ಕೊಡುವ ಅಧಿಕಾರವನ್ನು ಅಸಿಸ್ಟೆಂಟ್ ಕಮಿಷನರ್ ಕೊಡಬೇಕು. ಅಸಿಸ್ಟೆಂಟ್ ಕಮಿಷನರ್ ಅವನಿಗೆ ಸಾಗುವಳಿ ಚೀಟಿ ಕೊಟ್ಟರು. ಸಾಗುವಳಿ ಚೀಟಿ ಕೊಟ್ಟಿದ್ದಾಯ್ತು, ಖಾತೆ ಆಗಿದ್ದಾಯ್ತು. 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷ ಅವ್ರ ಅನುಭವದಲ್ಲಿದ್ದರೆ ಇವನು ಒಂದು ದಿವಸ ಬೆಳಗ್ಗೆ ಎದ್ದು ಜೆಸಿಬಿ ತಗೊಂಡು ಅರಣ್ಯ ಇದು. ಇದು ಮಿಲಿಟರಿ ಸರ್ಕಾರ ಇರೋ ಕಡೆ ಮಾತ್ರ ಸಾಧ್ಯ. ನಮ್ಮ ದುರ್ದೈವ, ಯಾವ ರೆವಿನ್ಯೂ ಇಲಾಖೆಯವರು ಶಾಸನಬದ್ಧವಾಗಿ ಭೂಮಿಯನ್ನು ಮಂಜೂರು ಮಾಡಿರ್ತಾರೆ, ಅವರು ಯಾರಿಗೆ ಮಂಜೂರು ಮಾಡಿರ್ತಾರೆ ಆ ರೈತನ ಪರವಾಗಿ ಪೊಲೀಸರಿಗೆ ಬರೆದು ಇವ್ರಿಗೆ ಪ್ರೊಟೆಕ್ಷನ್ ಕೊಡ್ಬೇಕ್ರಿ, ನಾವು ಭೂಮಿ ಮಂಜೂರು ಮಾಡಿದ್ದೇವೆ, ಇವ್ರಿಗೆ ಮಾಡಕ್ ಕೆಲಸ ಇಲ್ಲ ಅಂತ ಹೇಳೋ ಕೆಲಸನ ಮಾಡೋದಿಲ್ಲ. ಅವ್ರು ಮಾಡೋದಿಲ್ಲ, ನಾವು ಹೇಳೋದಿಲ್ಲ. ನಾನು ಒಂದು ವೇಳೆ ಹೆಸರು ಏನ್ ಹೇಳ್ತೀನಿ, ನಾನು MLA ಸಬ್ ಇನ್ಸ್ಪೆಕ್ಟರ್, ಏನಪ್ಪ ಸಬ್ ಇನ್ಸ್ಪೆಕ್ಟರ್ ಅದನ್ನ ಮುನ್ಷಾರನ್ನ ರಾಮಪ್ಪನ ಇರ್ತಾನೆ. ಪಾಪ ಇವ್ರು ಬಹಳ ಬಡವ್ರೆ, ಅವ್ರಿಗೇನು ತೊಂದರೆ ಕೊಡಬೇಡಿ. ಏನೋ ಮುನ್ಷಾಟ ಒಂದು ಧರ್ಮ ಕೇಳಿರುತ್ತೆ. ನೀವು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ, ಅರಣ್ಯ ಇಲಾಖೆಯವ್ರ ಹತ್ರ ನಾವು ಯಾರು ಭಿಕ್ಷೆಗೆ ನಿಂತಿಲ್ಲ. ಬೇಡ್ಕೊಳ್ಳೋದು ಧೈರ್ಯದಿಂದ ಕೇಳೋದಾದ್ರೆ ನಾನು ಈ ಹೋರಾಟದಲ್ಲಿಲ್ಲ. If it is fighting for our rights, I am with you. ಇವರು ಈ ದಗಲ್ಬಾಜಿ ಕೆಲಸವನ್ನ ಮಾಡಕ್ಕೆ ಆಗಲಿಲ್ಲ. MI ಅವರ ಅಬ್ಜೆಕ್ಷನ್ ಇಲ್ಲ, ರೈನ್ ಫಾರೆಸ್ಟ್ ಆಫೀಸರ್ ಅಬ್ಜೆಕ್ಷನ್, ಈ ಕ್ಯಾಟ್ಕಾನಲ್ಲಿ ಅವ್ರ ಕೇಸ ನಾವೇ ಮಾಡಿಕೊಟ್ರು ಮಂಜೂರಾತಿ. ಹೇಳಿ ಅವ್ರಿಗೆ, ಯಾಕಂದ್ರೆ ದುಡ್ಡು ಕಾಸು ಖರ್ಚಾಗಿದೆ. ನಾನು ಅದೇ ಕೆಲಸವಾಗಿ ಹೋಗಿ ರಿಪೋರ್ಟ್ಸ್ ತಗೊಂಡು ಬನ್ನಿ ಅಂತ ಹೇಳ್ತಿದ್ದೆ. ಸಾಧ್ಯ ಆದ ಕಡೆ ನಾನೇ ಇನ್ಸ್ಪೆಕ್ಷನ್ಸ್ ಅದು ಮಾಡಿದ್ರೆ ನಾವು ಜನಪರವಾದ ಕೆಲಸ ಮಾಡುವಂತ. ರೇಂಜರು ಮೀಟಿಂಗಿಗೆ ಓಡ್ಬೇಕು ಬರೋದಿಲ್ಲ. AC ಸಾಗುವಳಿ ಚೀಟಿ ಕೊಟ್ಟಾಯ್ತು, ಅವನು ಅದರಲ್ಲಿ ಬೆಳವಣಿಗೆ ಎಲ್ಲ ಮಾಡಿ ಅದಕ್ಕೆ ಬರ್ತಾರೆ. ಸಿ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ತೋರಿಸಿರೋ ಎಕ್ಸ್ಟೆಂಟ್ ಇದೆ, ನೀವಿರ್ತಕ್ಕಂಥ ಎಕ್ಸ್ಟೆಂಟ್ ಇದೆ, ಅದಕ್ಕೆ ಬರ್ತದೆ. ಸರ್ವೆ ಸೆಟಲ್ಮೆಂಟ್ ಮ್ಯಾಪ್ ತೋರಿಸಿ ಅಂದ್ರೆ ನೀವು ವರ್ಕಿಂಗ್ ಪ್ಲಾನ್ಸ್ ಅಂತ ತಗೊಂಡಂತ ಮ್ಯಾಪ್ ಅಂತ ತಗೊಂಡ್ಬರ್ತೀವಿ. ಆಮೇಲೆ ಅರಣ್ಯ ಇಲಾಖೆ ಕೆಲಸ ಏನು? ಗಿಡಗಳನ್ನು ಬೆಳೆಸಬೇಕು, ಅಭಿವೃದ್ಧಿ ಮಾಡಬೇಕು, ಕಾಡು ಕಾಪಾಡಬೇಕು. ಆಯ್ತು, ಸೂರ್ಯ ಈಗ ಅರಣ್ಯ ಜನ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಬುದ್ಧಿ ಇಲ್ಲ. ನೀನು ವಶಪಡಿಸ್ಕೋಬೇಕಲ್ಲ, ನೀನು ವಶಪಡಿಸ್ಕೊ. ಭೂಮಿ ಯಾರು ಬೇಡ ಅಂದ್ರು, ಆಮೇಲೆ ಇತ್ತಕ್ಕೆ ಆಗಲಿ ನಿಂದ ಆಗ್ತದೆ. ಅದ್ರ ಮರ ತೆಗಿತಾರ, ಬುಲ್ಡೋಸರ್ ತಗೊಂಡ್ಬಂದು ಮರಗಿಡಗಳನ್ನ ಗುಡ್ಸಬೇಕು. ರೈತ ಅಥವಾ ಬೇರೆ ಯಾವುದೇ ಖಾಸಗಿ ವ್ಯಕ್ತಿಗಳು ನಾವು ನಮ್ಮ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಗಿಡಮರಗಳನ್ನ ಒಂದು ವೇಳೆ ನಾವು ತೆಗಿಬೇಕಾದ್ರೆ ಅರಣ್ಯ ಇಲಾಖೆ ಪರ್ಮಿಷನ್ ಬೇಕು. ನಮಗೆ ಒಂದು ಶಾಲೆ ಹತ್ರ ಒಂದು ಮರ, ಅರಳಿ ಮರ ಬಂದ್ಬಿಟ್ರೆ ಆ ಕೊಂಬೆ ಯಾವಾಗ ಬಿಡುತ್ತೋ ಭಯ. ಸ್ಕೂಲ್ ಹೆಡ್ ಮಾಸ್ಟರ್ ಅರ್ಜಿ ಕೊಡಬೇಕು. ನಮ್ಮ ಕಾಂಪೌಂಡ್ ಮೇಲೆ ಬೀಳ್ತಾ ಇದೆ, ನಾವು ಕಡಿಯಂಗಿಲ್ಲ, ನಾವು ಗಲ್ಲಸ ಕೈ ತಗೊಳಂಗಿಲ್ಲ. ಅದಕ್ಕಾಗಿ ಆ ಇಲಾಖೆ ಇರೋದು. ನಮ್ಮ ಗಿಡ ಕಡಿಯಕ್ಕೆ ನಿನ್ ಪರ್ಮಿಷನ್ ಬೇಕು, ನಿನ್ ಗಿಡ ಬೆಳೆಸ್ಬೇಕು ಅಂತ ನಿನ್ ಡ್ಯೂಟಿ ಇರೋದು. 100 ಎಕರೆ 1000 ಎಕರೆಗಳಲ್ಲಿ 20-30 ವರ್ಷ ಆಗಿರೋ ಮರಗಳನ್ನ ಪಡೆದು ಸಾಕು. ನಾನು ನೆಮ್ಮದಿಯಿಂದ ಕಾಯ್ಬೇಕು. ಕಲುಷಿತವಾಗ್ತಾರೆ, ಯೂನಿಫಾರ್ಮ್ ಹಾಕೊಂಡು ಬರ್ತಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆ ಯೂನಿಫಾರ್ಮ್ ಹಾಕೊಳ್ಳೋದಕ್ಕೂ ಕೂಡ ಅವರಿಗೆ ನಿಯಮಗಳಿದ್ದಾವೆ. ಯಾವ ಸನ್ನಿವೇಶದಲ್ಲಿ ಅವ್ರು ಹಾಕೊಳ್ಬೇಕು ಅಂತಿದೆ. ಎಲ್ಲ ವಾರ್ ಡಿಕ್ಲೇರ್ ಮಾಡಿದಂತೆ ಆರ್ಮಿ ತರದ ಡ್ರೆಸ್ ಹಾಕೊಂಡು ಕ್ಯಾಮೋಫ್ಲೇಜ್ ಮಾಡಿಕೊಂಡು ಆ ಜೆಸಿಬಿಗಳು ಹೀಗೆ ಬರ್ತಾ ಇದ್ರು. ಏನಪ್ಪ ಯಾವ್ದಾದ್ರು ದೇಶ ವಿಮೋಚನೆ ಕೊಡ್ತಿದ್ದೀರಾ? ನೀವೇನು ಪ್ಯಾಲೆಸ್ಟೈನ್ ಸಮರದಲ್ಲಿದ್ದೀರಾ ಅಥವಾ ವಿಯೆಟ್ನಾಂ ಸಮರದಲ್ಲಿದ್ದೀರಾ? ಇರಲಿಲ್ಲ. ನಾವು ಸೂಕ್ಷ್ಮವಾದ ವಿಚಾರಗಳನ್ನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ.
ರಾಜಕೀಯ ಪಕ್ಷಗಳು ನಾಯಕರುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅವರೇನೋ ಮಾಡಬಹುದು, ನೆರವಿಗೆ ಬರ್ಬೋದು ಅನ್ನೋ ಭ್ರಮೆಯನ್ನು ಬಿಟ್ಟು ನಮ್ಮ ಶಾಪ್ಸ್ ಇರೋದೇ ಮೂರಲ್ಲಿ. ನಿಮಗೊಂದು ವಸ್ತು ಬೇಕಾಗಿದ್ರೆ ಈ ಮೂರಲ್ಲಿ ಯಾವ್ದಾದ್ರು ಒಂದು ಅಂಗಡಿ ತಗೊಂಡು ಸಾಯಲೇಬೇಕು. ನೀವು 4 ಅಂಗಡಿ ಇರುವಂತೆ ನಿಮ್ಗೆ ಆ ವಸ್ತು ಅನಿವಾರ್ಯವಾಗಿ ಬೇಕಿತ್ತು. ಏನ್ ಮಾಡ್ತೀವಿ? ಸಿಹಿನೋ ಕಹಿನೋ, ದುಬಾರಿನೋ ಚೀಪು, ಒಳ್ಳೆದೋ ಕೆಟ್ಟದ್ದು, ಯಾವುದೋ ಒಂದು ಅಂಗಡಿ ತಗೊಂಡು ಈ ಅಂಗಡಿಲಿ ತಗೋದು, ಬೇಜಾರಾಯ್ತು ಅಂತ ಬಿಟ್ಬಿಡೋದು, ಇನ್ನೊಂದ್ಸಲ ಹೋದಾಗ ಇನ್ನೊಂದು ಅಂಗಡಿ. ನಿಮ್ಮ ಅನಿವಾರ್ಯತೆ ನಮಗ್ ಗೊತ್ತಾಗಿದೆ. ಅದಕ್ಕೆ ನಾವು 3 ಅಂಗಡಿಯವರು ಮಾತಾಡ್ಕೊಂಡು ಎಲ್ಲಿಗೆ ಹೋಗಂಗಿದ್ದಾರೆ, ನಿನ್ನ ಹತ್ರ ಬಿಟ್ಟರೆ ನನ್ನ ಹತ್ರ ಬರ್ತಾರೆ, ನನ್ನ ಹತ್ರ ಬಿಟ್ಟರೆ ನಿನ್ನ ಹತ್ರ ಬರ್ತಾರೆ. ನಮ್ಮ ವ್ಯಾಪಾರ ನಾವು ಮಾಡ್ತಾ ಇರೋಣಪ್ಪ. ಆದ್ದರಿಂದ ಈ ಸಂಕೋಲೆಗಳಿರುತ್ತವೆ, ಇವುಗಳನ್ನ ದಾಟಿ ಯಾವಾಗ ಬರುತ್ತೋ ಸಾವು ಗೊತ್ತಿಲ್ಲ. ನಾವೇನು ಹೇಳಿದ್ರು ಭೂಮಿಯ ಋಣ ತೀರ್ಸು. ಹೌದು, ನಾನು ಅದಕ್ಕೆ ಬದುಕಿ ಈ ಭೂಮಿಯ ಋಣ ತೀರಿಸ್ಕೊಡ್ಬೇಕು ಅಂತಲೇ ನನ್ನದು. ಸಾಮಾನ್ಯ ಅತಿ ಸಾಮಾನ್ಯ ಕುಟುಂಬದಿಂದ ಬಂದವನ್ನ ಸಿಂಪಿಗೆ 6 ಸಲ ಆರಿಸಿ ಕಳಿಸ್ತಾನೆ ಜನ ಅಂದ್ರೆ ಪ್ರಜಾಪ್ರಭುತ್ವಕ್ಕಿರೋ ಮಹತ್ವ ಆ ಜನರಿಗಿರೋದು. ಅದು ಸೋತಿರು ಕಾರಣಗಳಿರ್ಬೋದು, ಜನರ ಮೇಲೆ ಆಕ್ರೋಶ ತೋರಿಸಿದ್ದಾರೆ. ಸೋಲು ಗೆಲುವಿನ ಒಂದು ಭಾಗ. ಬಟ್ ನಾವು ಬಹಳ ನೆಸೆಸರಿಯಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥದ್ದು ವ್ಯವಸ್ಥೆ ಹಾಳಾಗಿದೆ. ನಮ್ಮ ಪರವಾಗಿ ಮಾತನಾಡುವ ಧ್ವನಿಗಳು ಇಲ್ಲ, ನಮ್ಮ ಪರವಾಗಿ ಮಾತನಾಡುವ ಮಾಧ್ಯಮಗಳೂ ಇಲ್ಲ. ಆಮೇಲೆ ಇದನ್ನೆಲ್ಲ ರೋಚಕತೆ ಮಾಡ್ತಾರೆ. ಈಗ ನಾನು MLA, ರಾಜಕಾರಣಿ, ಸ್ಪೀಕರ್ ಆಗಿದೆ, ಮಂತ್ರಿ ಆಗಿದೆ. ನಾಯಿ ಹೋಗಿ ಮನುಷ್ಯನ ಕಚ್ಚಿಬಿಡ್ತು ಅಂತಂದ್ರೆ ಅದೇನು ದೊಡ್ಡ ನ್ಯೂಸ್ ಚಾನಲ್. ನಾಯಿ ಕಚ್ಚಿಬಿಟ್ಟು ಗೋಪಾಲ ನಾಯಿ ಕಚ್ಚಿಬಿಟ್ರು ಅಂದ್ರೆ ಅದು ಬಹಳ ದೊಡ್ಡ ನ್ಯೂಸ್. ಇವನ್ಯಾರಪ್ಪ ಗೋಪಾಲ ನಾಯಿ ಹೋಗಿ ಕಚ್ಚಿಲ್ಲ ಅಂತ ನೋಡ್ತಾರೆ. ನಾನು ಆ ಚೇರಲ್ಲಿ ಕೂತಾಗ ಅನೇಕ ವಿಚಾರಗಳನ್ನು ಮಾತಾಡಿರ್ತೇನೆ. ದಯಮಾಡಿ ಎಲ್ಲ ರೆಕಾರ್ಡ್ ಆಗಿದೆ ತರಿಸಿ ನೋಡಿ. ಯಾವುದೇ ವಿಚಾರ, ಯಾವುದೇ ಇಲಾಖೆ, ಯಾವುದೇ ಸನ್ನಿವೇಶ ನಾನು ಮೈಮೇಲೆ ಪ್ರಯತ್ನ ಕಳ್ಕೊಂಡು ಮಾತಾಡೋಣ. ನಾನು ಯಾವ ಊರಿಂದ ಬಂದಿದ್ದೇನೆ, ಎಷ್ಟು ದೂರ ಸೌರು ಬಂದಿದ್ದೇನೆ, ಎಂಥ ಕುಟುಂಬದಿಂದ ಬಂದಿದ್ದೇನೆ, ನಾನು ಹೇಗೆ ಬದುಕಬೇಕು ಅನ್ನೋ ಭಯದಿಂದಲೇ ಮಾತಾಡ್ತೇನೆ. 24 ಗಂಟೆ ಭಯದ ನೆರಳಲ್ಲೇ ಇಟ್ಕೊಂಡು ಪ್ರಜಾ ಅಭಿಪ್ರಾಯಕ್ಕೆ ಗೌರವ ಕೊಟ್ಟು ಬದುಕೋದೇ ಪ್ರಜಾಪ್ರಭುತ್ವದ ವೈಶಿಷ್ಟ್ಯ. ಫ್ಯೂಡಲ್ ಆರ್ಟ್ಸ್ ಅಲ್ಲ, ನಾವು ಹೀರೋಗಳಲ್ಲ, ನಾವು ಸರ್ವೆಂಟ್ಸ್. ರಮೇಶ್ ಕುಮಾರ್ ಅವರ ಒತ್ತುವರಿ, ಮಾಜಿ ಸ್ಪೀಕರ್, ಭೂ ಕಳ್ಳತನ, ಜನ ಇವನ್ನ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿರೋದು. ಇವನು ಗೆದ್ದಿದ್ದಾನೆ, ಪೂರ್ತಿ ಓದೋದಿಲ್ಲ ಡೀಟೇಲ್ಸ್. ಆಮೇಲೆ ಏನ್ ಹೇಳ್ತೀರಿ ನಿಮ್ಮ ಕಲ್ತದ ವಿಚಾರ? ನಾವು ಏನೇನು ಹೋರಾಟಗಳು ಮಾಡಿರ್ತೀವಿ, ಏನೇನು ಪ್ರಾಣ ಬಿಟ್ಕೊಂಡಿರ್ತೀವಿ, ಎವ್ರಿಥಿಂಗ್ ಎಟ್ಸ್ ವಾಸ್ಟ್. ನಾನು ಅಸೆಂಬ್ಲಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ. 2018, 19, 20, 20 ಈ 3 ವರ್ಷಗಳಿಗೆ ಕೋಲಾರ ಜಿಲ್ಲೆಯ 5 ತಾಲೂಕುಗಳಲ್ಲಿ ಯಾವತ್ತು KGF ಆಮೇಲೆ KGF 5 ತಾಲೂಕುಗಳಲ್ಲಿ ಎಷ್ಟು ಹಣ ಖರ್ಚು ಮಾಡಿದ್ದೀರಿ? ಅವರು ಅಧಿಕೃತವಾಗಿ ನಮಗೆ ಕೊಟ್ಟಿರೋ ಉತ್ತರದ ಪ್ರಕಾರ 100 ಕೋಟಿ. ಅದಕ್ಕೆ ನಾನು ಹೇಳಿದ್ದು, ಮಿಸ್ ಮಾಡಿಕೊಂಡು ದಯನಶಿ ಸ್ಥಿತಿಗೆ ಬಂದು ಅವರನ್ನು ವಿಜೃಂಭಿಸಿ ನಾವು ಕೈಲಾದವರು ಅಂತ ಮಾತಾಡ್ಕೊಳ್ಳೋದು ಬೇಡ. ಯು ಫಿಕ್ಸ್ ಇಂಡಿವಿಜುವಲ್ ಮಾಡೋಕ್ಕಾಗೋದಿಲ್ಲ. ಐ ವಿಲ್ ಫೈಟ್ ಇನ್ ಮೈ ಬ್ಯಾಕ್ ಇಂಡಿವಿಜುವಲ್. ಇದಕ್ಕೆಲ್ಲ ಒಟ್ಟಾಗಿ ನಾವು ಮಾಡಬೇಕಾಗುತ್ತೆ. 100 ಕೋಟಿ ರೂಪಾಯಿ ಆಗಿದ್ರೆ ಎಷ್ಟಾಗುತ್ತೆ? 100 ಕೋಟಿ ರೂಪಾಯಿ ಖರ್ಚು ಮಾಡಿದ ಮೇಲೆ ಗಿಡ ಕಾಣಬೇಕು ಇಲ್ಲ, ಎಲ್ಲ ಗಿಡ ಸತ್ತಿದೆ. ಅಥವಾ ನೀವು ಗುಡಿನೇ ಹೊಡಿಲಿಲ್ಲ, ಗಿಡನೇ ಇರಲಿಲ್ಲ. ಅಥವಾ ನೀವು ಕೊಟ್ಟು ಉತ್ತರ ಸಂಖ್ಯೆಗಳೆಲ್ಲ 5 ಕೊಟ್ಟರು 1 ಕೋಟಿ ಅಲ್ವ?
ನಾನು ಜನಪರವಾಗಿ ಪ್ರಶ್ನೆಯನ್ನು ಕೇಳಿ ನಾನು ಆಪಾದಿತನಾಗ್ತೇನೆ, ಆಪಾದನೆಗೊಳಗಾಗ್ತೇನೆ. ನನ್ನ ಇಡೀ ಕುಟುಂಬ ವಿಷ ತಗೊಂಡು ಸಾಯ್ಬೇಕು, ಆ ರೀತಿ ನಮ್ಮ ಚಾರಿತ್ರ್ಯ ವಧೆ ಮಾಡ್ತಾರೆ. ಒಂದು ವೇಳೆ ಭೂಮಿ ಮಾಡಬೇಕು, ಆಸ್ತಿನ ಮಾಡಬೇಕು, ದುಡ್ಡೇ ಮಾಡ್ಬೇಕಂದ್ರೆ ಆ ಬಂದಿರೋ ಭೂಮಿ ಇಷ್ಟು ವರ್ಷ ಅಧಿಕಾರದಲ್ಲಿ ನಾನು ಅಸೆಂಬ್ಲಿಗೆ ಎಂಟರ್ ಆದಾಗ ನನ್ನ ವಯಸ್ಸು 27. ಎಷ್ಟು ಮಾಡ್ಕೊಂಡಿದ್ರಿ ಇಲ್ಲಿ ಬೇಡ ಆಗ್ತದೆ. ಈಗೆಲ್ಲ ಇಲ್ಲಿರೋ ಪುಣ್ಯಾತ್ಮರೆಲ್ಲ ಮಾಡಿದಾರಲ್ಲ ಸುಮ್ಮನೆ. ಬಂದಿರೋ ಭೂಮಿ ಮಾತ್ರ ಅಲ್ಲ, ಕಟ್ಟು ಭೂಮಿ ಕೆಳಗಡೆ ಅದು. ಲೋಕಾಯುಕ್ತಕ್ಕೆ ಕೊಟ್ಟಿರ್ತಕ್ಕಂತಹ ರಿಪೋರ್ಟ್ಸ್ ಪ್ರತಿ ವರ್ಷ ನಂದು ತೆಗೆಸಿ ನೋಡಿ, ಎಲ್ಲ ಪಬ್ಲಿಕ್ ಡಾಕ್ಯುಮೆಂಟ್ಸ್. ಏನಾದ್ರೂ ಏರಿಕೆ ಇದೆಯಾ ಅಂತ ನೋಡಿ. 5 ವರ್ಷಕ್ಕೆ 50 ಕೋಟಿ, 60 ಕೋಟಿ, 100 ಕೋಟಿ, 200 ಕೋಟಿ ಕಂದ್ರೆ ಆಸ್ತಿ ಬೆಳೆಯುತ್ತೆ. ನಮ್ಗೆ ಬೆಳೆದೇ ಇಲ್ಲ, ಹಂಗೆ ಬಿದ್ದೋಗಿದೆ. ಅವ್ರ ಸುದ್ದಿಗೆ ಹೋಗೋದಿಲ್ಲ. ನಾಳೆ ನೀವಾಗ್ಬೋದು, ನಾನಾಗ್ಬೋದು, ನಿಮಗೂ ಕೂಡ ಚಾರಿತ್ರ್ಯ ವಧೆ ಮಾಡೋ ಕೆಲಸವನ್ನೇ ಮಾಡ್ತಾರೆ. ನಾನು ಯಾಕೆ ಇಷ್ಟು ದಿವಸ ಹೊರಗೆ ಬಂದಿಲ್ಲ, ನಾನು ಯಾಕೆ ಅವ್ರು ಹೊಡೆದು ಬಂದಾಗ ಗಿಡ ತೆಗೆದಾಗ ನನ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ನನ್ನ ಮೇಲೆ ಆಪಾದನೆ ಮಾಡ್ತಾರೆ, ನಂದೇ ವಿಚಾರಣೆ ನಡೀತಾ ಇದೆ. ನಾನು ಬಂದ್ರೆ ಏನೋ ಇವನು ಇದಕ್ಕೋಸ್ಕರ ಇವನ್ನೆಲ್ಲ ಕಟ್ಕೊಂಡಿದ್ದಾನೆ ಅಂತ ಅನ್ನಬಹುದು. ಆಗ್ಲಿ ನೋಡೋಣ. ವಕೀಲರಿದ್ದಾರೆ, ಕೋರ್ಟ್ ಆದೇಶಗಳನ್ನು ಉಲ್ಲಂಘಿಸಿದ್ದಾರೆ ಇವರು. ಸುಪ್ರೀಂ ಕೋರ್ಟ್ 2 ಮ್ಯಾಟರ್ಸ್ ವಕೀಲರು ಡೀಲ್ ಮಾಡ್ತಾ ಇದ್ದಾರೆ. ಕಂಟೆಂಪ್ಟ್ ಕೇಸಸ್, ನ್ಯಾಯಾಂಗದ ಆದೇಶವನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಸ್ಪಷ್ಟ ನಿರ್ದೇಶನ. ಜಡ್ಜ್ ಸುಪ್ರೀಂ ಕೋರ್ಟ್ ಅಲ್ಲಿ ಕಣ್ಣು ಕೆಂಪು ಮಾಡ್ಕೊಂಡಿದ್ದನ್ನು ತಗೋಬೇಕಂದ್ರೆ ಅದನ್ನ ವಾಯ್ದೆಗಳು ಹಾಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿಂತ ಮಹಾನುಭಾವರಿಗೆ ನಾನು ಸೇಮ್ ವೇ ಕರ್ನಾಟಕದಲ್ಲಿ ಟ್ರ್ಯಾಕ್ಟರ್ಗಳು ಸೀಸ್ ಮಾಡಿದ್ದಾರೆ. ಟ್ರ್ಯಾಕ್ಟರ್ಸ್ ಸೀಸ್ ಮಾಡುವ ಅಧಿಕಾರ ಅವ್ರಿಗಿಲ್ಲ. ಕೇರ್ಗಾಲಲ್ಲಿ ಟ್ರ್ಯಾಕ್ಟರ್ಸ್ ಸೀಸ್ ಮಾಡಿದ್ಮೇಲೆ ನಾನೇ ಲಾಯರ್ ಹತ್ರ ಮಾತಾಡಿದೆ, ಬಿಡುಗಡೆಗೆ ಆರ್ಡರ್ ಮಾಡಿಸಿದ್ವಿ. ಇವ್ರಿಗೆ ಅಧಿಕಾರ ಇಲ್ಲ ಅಂತ ಮಾಡಿದ್ಮೇಲೆ ಬಿಡುಗಡೆಗೆ ಆರ್ಡರ್ ಮಾಡಿದ್ಮೇಲೆ ಬಿಡಲಿಲ್ಲ. ಅದ್ರ ಮೇಲೆ ಕಂಟೆಂಪ್ಟ್ ಹಾಕಿದ್ವಿ. ಅದು ಶಿಕ್ಷೆ ಆಗುತ್ತೆ ಅಂತ ಗೊತ್ತಾದಾಗ ಮೇಲಧಿಕಾರಿಗಳು ರೇಂಜರ್ ಮೇಲೆ ಹಾಕಿ, ರೇಂಜರ್ ನಿರಪರಾಧಿ ಇದರಲ್ಲಿ ಪ್ರತಿ ಹಂತದಲ್ಲೂ. ಇವ್ರಿಗೆ ನಾನಷ್ಟೇ ಹೇಳಿದೆ, ಕೇರಳದಲ್ಲಿ ನಮ್ಮ ಮುಖಂಡರುಗಳೆಲ್ಲ ಇತ್ತು, ಆ ರೈತರನ್ನು ಬಿಡಬೇಡ್ರಿ ನೀವೆಲ್ಲ. ನಮ್ಮ ಮುಖಂಡರಿಗೆ ಅಷ್ಟು ಜನ ಹೋಗಿ ನಿಂತ್ಕೊಂಡೇ ಅಲ್ಲಿ, ಅವ್ನು ಯಾವ ಬರ್ತಾನೆ ಬರಲಿ. ದುರಾದೃಷ್ಟ ಹೇಗಿರುತ್ತೆ ಅಂದ್ರೆ, ಒಬ್ಬ ರೈತ 10-20 ಎಕರೆ 30 ಎಕರೆ ತೋಟ ಎಲ್ಲ ನೆಲಸಮ ಮಾಡಿಬಿಟ್ರು. ಅವ್ರ ಕೇಸು ಬಹಳ ಸೀರಿಯಸ್ ಆಗಿ ಬಂತು. ಇಲ್ಲೇ ಕರ್ನಾಟಕ ಗೊತ್ತಿಲ್ಲ. ಅವ್ರಿಗೆ ಹೇಳಿ ಕಳಿಸಿ, ನೋಡ್ರಿ ಹೀಗಿದೆ, ನಿಮ್ಮ ವಕೀಲರಿಗೆ ಮಾತಾಡ್ರಿ, ಜಡ್ಜ್ ಬಹಳ ಸಿಟ್ಟಾಗಿದ್ದಾರೆ, ಇವ್ರಿಗೆ ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರು. ಅಂತ ಬಂದಿಲ್ಲ. ಅವ್ರ ವಕೀಲ ಹೇಳಿದಂತೆ, ಇದಂತ చేస్తే ರಮೇಶ್ ಕುಮಾರ್ ಅನುಕೂಲಬೇಕು. ಏನಾಗ್ಬೋದು, ಒಂದು ವೇಳೆ ನನಗೆ ಜಮೀನು ಹೋಗ್ಬೋದು, ಹೋಗುತ್ತೆ. ಹೈಕೋರ್ಟ್ ಅಲ್ಲಿ ನನ್ನ ಇಡೀ ಪ್ರಯತ್ನವೆಲ್ಲ ನಾನು ಖರೀದಿದಾರ, ನಾನು ಒತ್ತುವರಿ ಮಾಡುವನಲ್ಲ. ಜಸ್ಟಿಸ್ ಬೋಪಣ್ಣ ಅವರು, ಭಕ್ತವತ್ಸಲ ಅವರು, ನಮ್ಮ ಇನ್ನೊಬ್ರು ಸುಪ್ರೀಂ ಕೋರ್ಟ್ ಒಂದು ತೀರ್ಕೊಂಡಾಗ ಕರ್ನಾಟಕದಲ್ಲಿ ಮೋಹನ್ ಶಾಂತಿ, 3 ಜನ. ಲ್ಯಾಂಡ್ಸ್ ಪರ್ಚೇಸ್ ಬೈ ಪಿಟಿಷನರ್, ಆ ಜಮೀನನ್ನು ನಾನು ಖರೀದಿ ಮಾಡ್ತೇನೆ. ಖರೀದಿದಾರನ ಜಮೀನುಗಳನ್ನು ನೀವು ಹೋಗಿ ಜಾಯಿಂಟ್ ಸರ್ವೆ ಮಾಡಿ. ಒಂದು ವೇಳೆ ಆತ ಖರೀದಿ ಮಾಡಿರೋ ಜಮೀನು ಅರಣ್ಯ ಪ್ರದೇಶಕ್ಕೆ ಒಳಪಟ್ಟಿದ್ರೆ ನೀವು ಕಾನೂನು ಪ್ರಕಾರ ಕ್ರಮ ಜರುಗಿಸಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಅಂತ ಹೇಳ್ತಾರೆ. 2012ರಲ್ಲಿ ತೀರ್ಮಾನ ಆಗಿರೋದು. 2013ರಲ್ಲಿ ಬಂದು ಅಲ್ಲಿ ಜಾಯಿಂಟ್ ಸರ್ವೆ ಮಾಡಿರೋದು. ಮತ್ತೆ ಕಮಿಷನರೇ ಬಂದು 2014ರಲ್ಲಿ ಸರ್ವೆ ಮಾಡಿದ್ದಾರೆ. ನಾನು ಈ ಜಮೀನುಗಳನ್ನ ತಗೊಂಡ 6-7 ತಿಂಗಳಿಗೆ
ಸ್ವತಃ DFO ಆಫೀಸ್ಗೆ ಹೋಗಿ ಬಿಳಿ ಪೇಪರ್ ತಗೊಂಡು ಕನ್ನಡದಲ್ಲಿ ಬರೆದು ನನ್ನ ಖರೀದಿ ಮಾಡಿರೋ ಜಮೀನುಗಳ ಪಕ್ಕದಲ್ಲಿ ಆರಂಭಿಸಿದೆ. ಸ್ವಲ್ಪ ಗಡಿ ಮಿಕ್ಸ್ ಆದಂಗೆ ಕಾಣುತ್ತೆ. ನಾನು ಸಾರ್ವಜನಿಕ ಜೀವನದಲ್ಲಿದ್ದೇನೆ. ನನಗೆ 1 ಇಂಚು ನಿಮ್ಮ ಭೂಮಿ ಬೇಕಾಗಿಲ್ಲ. ದಯಮಾಡಿ ನೀವು ಜಂಟಿ ಸರ್ವೆ ಮಾಡಿ ನಾನು ಬೌಂಡ್ರಿ ಗುರುತಿಸ್ಕೊಡಿ ಅಂತ ಅವ್ರಿಗೆ ಕೊಡ್ತೀನಿ ಅಂತ ಅವರೇ ಅದ್ರ ಮೇಲೆ ಅಕ್ನಾಲೆಡ್ಜ್ ಮಾಡ್ತಾರೆ. 2000 ಇಸ್ವಿಯಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗುವವರಿಗೆ ಆದರೆ ಅವ್ರು ಮುಖ್ಯಮಂತ್ರಿ ಆದ ತಕ್ಷಣ ಬಂದ್ಬಿಡ್ತು ನೋಟಿಸ್ ನನಗೆ ಅರಣ್ಯ. ಅದಾಯ್ತು ಬಿಡಿ. ಅದಾಯ್ತು. ಹೈಕೋರ್ಟ್ಗೆ ಹೋದ್ವಿ. ಹೈಕೋರ್ಟಲ್ಲಿ ಫಾರೆಸ್ಟ್ ಆಫೀಸ್ ಕ್ವಾಶ್ ಆಯಿತು. ಸರ್ವೆ ಮಾಡಿದ್ರು. ಪುನಃ ಪುಣ್ಯಾತ್ಮ ಮೊನ್ನೆ 2024ರಲ್ಲಿ ಕೇಂದ್ರದ ಮಂತ್ರಿ ಆದ್ಮೇಲೆ ಏನು ಜಸ್ಟಿಸ್ ಗೋಪಣ್ಣ ಅವರು ಆರ್ಡರ್ ಮಾಡಿದ್ರು ಸರ್ವೆ ಮಾಡಿ ಅದನ್ನು ಮಾತ್ರ ಕಟ್ ಅಂಡ್ ಪೇಸ್ಟ್ ಮಾಡಿ ಸರ್ವೆ ಆಗಿರೋ ವಿಚಾರವನ್ನು ಬಚ್ಚಿಟ್ಟು ನೇರವಾಗಿ ಹೇಳ್ಕೊಂಡು ಬಂದಿರ್ತಾರೆ ಕೇಂದ್ರ ಮಂತ್ರಿ. ಅವನು ಇದೇನು DC ಕೊಡಬೇಕಾಗಿಲ್ಲ, ನಾನೇ ಸರ್ವೆ ಮಾಡ್ತೀನಿ ಅಂತ ಬಂದ್ಬಿಟ್ಟು ಅವನು ಹೇಳ್ಕೊಂಡು 14 ಹೇಳ್ಬೇಕಾದ್ರೆ ಅವನು ಏನು ಅವನಿಗೆ ಆಗಿದೆ ಅಂತ ಗೊತ್ತಿಲ್ಲ. ನಾನು ಯಾವತ್ತೂ ಅವ್ರ ಮುಖ ನೋಡಿಲ್ಲ. ಅವನ ಶ್ರೀನಿವಾಸಪುರದ ರೇಂಜ್ ಸಾಮಾನ್ಯವಾಗಿ ರೇಂಜರ್ಸ್ ಬಂದರೆ ಅದನ್ನು ಭಾಳ ದುಡ್ಡು ಕೊಡ್ತಾರೆ. ಅವ್ನು ಯಾವನಿಗೂ ಇವತ್ತು ನಾನು ನಿಮಗೆಲ್ಲರಿಗೂ ಕೇಳ್ತೇನೆ, ನಾನು ಕೆಲಸ ಈಗಾಗಲೇ ಮಾಡಿದ್ದೇನೆ. ದಯಮಾಡಿ ನೀವು ನಿಮ್ಮ ಪ್ರದೇಶಗಳಲ್ಲಿ ನೀವು ಮಾಹಿತಿ ಹಕ್ಕು ಕಾಯ್ದೆ ಕೆಳಗಡೆ 2 ಪ್ರಶ್ನೆಗಳನ್ನು ಕೇಳಲೇಬೇಕು ಅರಣ್ಯ ಇಲಾಖೆಗೆ. ಒಂದು, ನೀವು ಅರಣ್ಯಕ್ಕಾಗಿ ಪ್ರತಿ ವರ್ಷ ಖರ್ಚು ಮಾಡುವ ಹಣ ಎಷ್ಟು, ಯಾವ್ಯಾವ ಭಾಗದಲ್ಲಿ ಎಷ್ಟು, ಇದೊಂದು ಡೀಟೇಲ್ಸ್. ಎರಡನೇದು, ಇವರು ಆಸ್ತಿ ಡಿಕ್ಲೇರ್ ಮಾಡಿದ್ದಾರೆ ರೇಂಜ್ ಫಾರೆಸ್ಟ್ ಆಫೀಸ್ ಅಂತ AC. ದಯಮಾಡಿ ನಿಮ್ದೇನು ಆನ್ಯುಯಲ್ ಆಗಿ ಡಿಕ್ಲೇರ್ ಮಾಡಿ ನಿಮ್ಮ ಪ್ರಾಪರ್ಟಿ ಅವ್ರವ್ರ ಏರಿಯಾ ನೀವು ಕೇಳಿ. ನೀವು ಅವರನ್ನು ಬಿಟ್ಬಿಟ್ಟು ನಮ್ಮ ಯಾಪಗಳು ತೋರಿಸ್ಕೊಳ್ಳಿ, ನಮ್ಮ ಕಷ್ಟ ಹೇಳ್ಕೊಂಡು. ನಾನು ಹುಟ್ಟಿದ್ದಲ್ಲಿ, ನಮ್ಮ ಅಪ್ಪ ಹುಟ್ಟಿದ್ದಲ್ಲಿ, ನನ್ನ ಸಾಯದಲ್ಲಿ ನನ್ನ ಜಮೀನು ನಂದಲ್ಲ ಅಂತ ಹೇಳಿ ನೀನು ಯಾವ ಸಂಬಳಕ್ಕಂದವನು ಹೇಳಿದರೆ ಗ್ರಾಮ ಬದುಕೇನಾಯ್ತು? ಯಾರು ಹೇಳೋದು? ಸೊ ನಾನು ಹೇಳಿದ್ರಿಂದ ಪ್ರಾರಂಭ ಮಾಡಿದ್ದೀನಿ ತಗೊಳ್ಳಿ. ನೋಟಿಫಿಕೇಶನ್ ಇರೋ ಪ್ರೊಸೀಜರು, ಫೈನಲ್ ಆಗಬೇಕಾದ್ರೆ ಇರ್ತಕ್ಕಂಥ ಪ್ರೊಸೀಜರು, ಸಿ ಸ್ಟೇಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ಟೆಂಡಿವ್ ಇವ್ರು ಮಾಡಿರ್ತಕ್ಕಂಥ ಬೋಗಸ್ RTCಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು, ಲ್ಯಾಂಡ್ ಗ್ರಾಂಟ್ ಕಮಿಟಿಯಲ್ಲಿ ಸ್ಯಾಂಕ್ಷನ್ ಆಗಿರ್ತಕ್ಕಂಥದನ್ನ ಇವ್ರ ಆಫೀಸರ್ಗಳೇ ಅಟೆಂಡ್ ಆಗಿ ಎಷ್ಟೋ ವರ್ಷಗಳಾದ್ಮೇಲೆ ನಮ್ದು ಅಂತ ಇವ್ರು ಹೇಳ್ಕೊಡ್ತಾರೆ. ಎಷ್ಟು ಲಕ್ಷ ಕೋಟಿಗಳನ್ನು ಇವರು ಖರ್ಚು ಮಾಡಿದ್ದಾರೆ, ಅಲ್ಲಿ ಗಿಡನೇ ಇದ್ದೇ ಇರ್ತಕ್ಕಂಥದ್ದು. ಮತ್ತೆ ಯೂಕಲಿಪ್ಟಸ್ ನನ್ನ ಮೇಲೆ ಅರಣ್ಯ ಇಲಾಖೆಯವರಿಗೆ ಇಲ್ಲಿಯವರೆಗೆ ಇರ್ತಕ್ಕಂಥ ಸಿಟ್ಟು ಇವು ಈ ಪಾಪೇಗೌಡ